ಮೆಟಲ್ಸ್ ಅಂದ್ರೆ ಏನಪ್ಪ ಅಂದ್ರೆ ಲೋಹಗಳು. ಏನಂತೀವಿ ನಾವು? ಲೋಹಗಳು ಭಾಳ ತಾಂತ್ರಿಕ ಕ್ಷೇತ್ರದಲ್ಲಿ ಅತಿ ಮುಖ್ಯವಾದಂಥ ಒಂದು ವಿಷಯ ಅದು ಲೋಹಗಳು. ಯಾಕಂದ್ರೆ ಈ ಲೋಹಗಳಿಂದ ಎಲ್ಲ ಕ್ಷೇತ್ರಗಳಲ್ಲಿ ಅಂದರೆ ಒಂದು ಕೃಷಿ ಕ್ಷೇತ್ರ ಆಗ್ಬೋದು, ಅಥವಾ ವಿದ್ಯುತ್ ಕ್ಷೇತ್ರ ಆಗ್ಬೋದು, ಅಥವಾ ಆಟೋಮೊಬೈಲ್ ಕ್ಷೇತ್ರ ಆಗ್ಬೋದು, ಅಥವಾ ಮನೆಯಲ್ಲೇ ಮಾಡ್ತಕ್ಕಂಥ ಅಡುಗೆ ಸಾಮಗ್ರಿ ಹಿಡ್ಕೊಂಡು ಎಲ್ಲ ಏನಿರ್ತೈತಂದ್ರೆ ಈ ಲೋಹಗಳನ್ನ ಏನಿರ್ತಂದ್ರೆ ಅವಲಂಬನೆವಾಗಿರ್ತೈತೆ. ಈ ಲೋಹಗಳಂದ್ರೆ ಹೆಂಗೆ? ಯಾಕಂದ್ರೆ ಒಂದೊಂದು ಲೋಹಗಳ ಗುಣಲಕ್ಷಣಗಳು ಏನಿರ್ತಾವೋ ಬೇರೆ ಬೇರೆ ಆಗಿರ್ತಾವೆ. ಯಾಕಂದ್ರೆ ನಾವು ದಿನನಿತ್ಯ ಏನು ಮಾಡ್ತೀವಿ ಅಂದ್ರೆ ಬೇರೆ ಬೇರೆ ಲೋಹಗಳನ್ನು ಏನು ಮಾಡ್ತೀವಿ, ಬಳಕೆ ಮಾಡ್ತೀವಿ. ಯಾಕಂದರೆ ಈ ವಿದ್ಯುತ್ ಕ್ಷೇತ್ರದಾಗಲಿ ಅದು ಬೇರೆ ಲೋಹಗಳನ್ನು ಬಳಕೆ ಮಾಡ್ತೀವಿ. ಆಮೇಲೆ ಆಟೋಮೊಬೈಲ್ ಕ್ಷೇತ್ರದಾಗ ಏನು ಮಾಡ್ತೀವಿ, ಬೇರೆ ಲೋಹಗಳನ್ನು ಬಳಕೆ ಮಾಡ್ತೀವಿ. ಆದ ತಕ್ಷಣ ಮನೆಯಲ್ಲಿ ಬಳಸ್ತಕ್ಕಂಥ ಕೆಲವೊಂದು ಲೋಹಗಳನ್ನು ಬೇರೆ ಬೇರೆ ಇರ್ತಕ್ಕಂಥ ಗುಣಲಕ್ಷಣಗಳಿರ್ತಕ್ಕಂಥ ಲೋಹಗಳನ್ನು ಬಳಕೆ ಮಾಡ್ತೀವಿ. ಇದಕ್ಕಿಂತ ಮುಖ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ನಾವು ಬೇರೆ ಬೇರೆ ಗುಣಲಕ್ಷಣಗಳಿರ್ತಕ್ಕಂಥ ಲೋಹಗಳನ್ನು ಬಳಕೆ ಮಾಡ್ತೀವಿ. ಈ ಮೆಟಲ್ಸ್ ಅಂತಕ್ಕಂಥದ್ದು ಮೇನ್ಲಿ ಏನು ಮಾಡೈತೆ ಅಂದ್ರೆ ಎರಡು ಗುಣಲಕ್ಷಣಗಳ ಮ್ಯಾಗ ಏನಾಗೈತೆ ಅಂದ್ರೆ ಡಿವೈಡ್ ಆಗೈತೆ. ಈ ಗುಣಲಕ್ಷಣಗಳನ್ನು ಏನು ಮಾಡ್ತಾರೆ ಅಂದ್ರೆ ಒಂದು ಫಿಸಿಕಲ್ ಪ್ರಾಪರ್ಟಿ ಅಂತ ಕರಿತೀವಿ ನಾವು, ಫಿಸಿಕಲ್ ಪ್ರಾಪರ್ಟೀಸ, ಇನ್ನೊಂದು ಮೆಕ್ಯಾನಿಕಲ್ ಪ್ರಾಪರ್ಟೀಸ. ಮೆಕ್ಯಾನಿಕಲ್ ಪ್ರಾಪರ್ಟಿ ಅಂದ್ರೆ ಭೌತಿಕ ಗುಣಲಕ್ಷಣಗಳು ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ತಾಂತ್ರಿಕ ಗುಣಲಕ್ಷಣಗಳು. ತಾಂತ್ರಿಕ ಗುಣಲಕ್ಷಣಗಳು, ಭೌತಿಕ ಗುಣಲಕ್ಷಣಗಳು ಅಂದ್ರೆ ಏನ ಮತ್ತು ತಾಂತ್ರಿಕ ಗುಣಲಕ್ಷಣಗಳು ಏನು? ಭೌತಿಕವಾಗಿ ನಮಗೆ ನೋಡಿದ ತಕ್ಷಣ ಈಗ ಕಲರ್ ಆಗಲಿ, ವೇಟ್ ಆಗಲಿ, ಇವೆಲ್ಲ ಏನಪ್ಪ ಅಂದ್ರೆ ಭೌತಿಕ ಗುಣಲಕ್ಷಣಗಳಾಗಿ ಬರ್ತಿರ್ತಾವೆ. ಈಗ ವೇಟ್ ಆಗ್ಬೋದು, ಆಮೇಲೆ ಅದರದ ಕಲರ್ ಆಗ್ಬೋದು, ಆಮೇಲೆ ವಾಹಕತೆ ಆಗಿರ್ಬೋದು, ಅಥವಾ ಮ್ಯಾಗ್ನೆಟೈಸಿನ್ ಆಗ್ಬೋದು, ಆಮೇಲೆ ಫ್ಯೂಸಿಬಿಲಿಟಿ ಆಗ್ಬೋದು. ಅಂದ್ರೆ ಒಂದು ವಸ್ತು ಕರಗುವ ಬಿಂದು ಹಿಡ್ಕೊಂಡ ಅದರ ಬಣ್ಣ ತಕ ಏನು ಮಾಡ್ತೀವಿ ನಾವು, ಈ ಭೌತಿಕ ಗುಣಲಕ್ಷಣನಾಗ ಏನು ಮಾಡ್ತೀವಿ ನಾವು, ಅದನ್ನು ಅಳಿತೀವಿ. ಆಮೇಲೆ ಈ ತಾಂತ್ರಿಕ ಗುಣಲಕ್ಷಣಗಳಂದ್ರೆ ಏನಪ್ಪ ಅಂದ್ರೆ ಆ ವಸ್ತುವನ್ನಾಗ ಇರ್ತಕ್ಕಂಥ ಇಂಟರ್ನಲ್ ಪ್ರಾಪರ್ಟೀಸ್ ಅಂದ್ರೆ ಒಳಗಡೆ ಇರ್ತಕ್ಕಂಥ ಕೆಲವೊಂದು ಗುಣಲಕ್ಷಣಗಳ ಮ್ಯಾಗ ನಾವೇನು ಮಾಡ್ತೀವಿ, ತಾಂತ್ರಿಕ ಗುಣಲಕ್ಷಣಗಳನ್ನು ಅಳಿತೀವಿ. ಈಗ ತಾಂತ್ರಿಕ ಗುಣಲಕ್ಷಣಗಳಂದ್ರೆ ಏನಪ್ಪ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಕೆಲವೊಂದು ಟೆನ್ಸೈಲ್ ಆಗ್ಬೋದು, ಅಥವಾ ಇಲಾಸ್ಟಿಸಿಟಿ ಆಗ್ಬೋದು. ಹಿಂಗೆ ನಾವೇನು ಮಾಡ್ತೀವಿ ಅಂದ್ರೆ ಮೆಕ್ಯಾನಿಕಲ್ ಪ್ರಾಪರ್ಟಿ ಒಳಗಡೆ ಅಳಿತೀವಿ. ಬಟ್ ಈಗ ಲೋಹಗಳು ಹೆಂಗೈತೆ ಅಂದ್ರೆ ಒಂದು ಲೋಹ ಒಂದು ಸಣ್ಣ ನಿಡಲ್ಸ್ ಹಿಡ್ಕೊಂಡ ಆಮೇಲೆ ನಾವು ದೊಡ್ಡ ದೊಡ್ಡ ಮಷಿನರಿ ತಕ ಏನು ಮಾಡ್ತಿತ್ತಂದ್ರೆ ಈ ಲೋಹ ಏನಂತೈತೆ ಅಂದ್ರೆ ಡಿಪೆಂಡ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಈಗ ವೈದ್ಯಕೀಯ ಶಿಕ್ಷಣದಾಗ ನಾವೇನು ಮಾಡ್ತೀವಿ, ಒಂದು ಸೂಜಿ ಭಾಳ ಸೂಕ್ಷ್ಮವಾದಂಥ ಸೂಜಿ, ಅದು ಕೂಡ ಲೋಹನ. ಬಟ್ ದೊಡ್ಡ ಮೆಷಿನರಿ ಈಗ ಒಂದು ಲೇತ್ ತೋರ್ತಾರೆ, ಅದು ಕೂಡ ಒಂದು ಲೋಹದಿಂದ ಮಾಡ್ತಕ್ಕಂಥ ಲೋಹಗಳು. ಬಟ್ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ಅದ್ರ ಗುಣಲಕ್ಷಣಗಳ ಮ್ಯಾಗ ನಾವು ಏನು ಮಾಡ್ತೀವಿ ಅಂದ್ರೆ ಅವೆರಡೂ ಏನು ಮಾಡಿರ್ತೀವಿ, ನಾವು ಡಿವೈಡ್ ಮಾಡಿರ್ತೀವಿ. ಈಗ ಉದಾಹರಣೆಗಾಗಿ ವಿದ್ಯುತ್ ಕ್ಷೇತ್ರದಾಗ ಏನಿರುತ್ತಂದ್ರೆ ಜಾಸ್ತಿ ನಾವೇನು ಮಾಡ್ತೀವಿ ಅಂದ್ರೆ ವೇಟ್ಲೆಸ್ ಬಳಕೆ ಮಾಡ್ತೀವಿ. ಉದಾಹರಣೆಗಾಗಿ ಏನಪ್ಪ ಅಂತಂದ್ರೆ ಕಾಪರ ಮತ್ತು ಇನ್ನೊಂದೇನ ಅಲ್ಯೂಮಿನಿಯಂ, ಇದ್ರಾಗ ವೇಟ್ಲೆಸ್ ಕಡಿಮೆ ಇರ್ತೈತಿ ಮತ್ತು ವಾಹಕತೆ ಏನಿರ್ತೈತಿ ಅಂದ್ರೆ ಜಾಸ್ತಿ ಇರ್ತೈತಿ. ಅದೇ ರೀತಿ ನೀವು ಕನ್ಸ್ಟ್ರಕ್ಷನ್ ವರ್ಕ್ ತೋರಿ ಅಲ್ಲೇನಿರ್ತಂದ್ರೆ ಈಗ ಉದಾಹರಣೆಗಾಗಿ ಮೈಲ್ ಸ್ಟೀಲ್ ನಾವೇನು ಮಾಡ್ತೀವಿ ಅಂದ್ರೆ ಅದ್ರಾಗ ವೇಟ್ ಜಾಸ್ತಿ ಇರ್ತೈತಿ, ಆಮೇಲೆ ಟೆನ್ಸೈಲ್ ಜಾಸ್ತಿ ಇರ್ತೈತಿ, ಆಮೇಲೆ ಇಲಾಸ್ಟಿಸಿಟಿ ಜಾಸ್ತಿ ಇರ್ತೈತಿ, ಬಟ್ ವಾಹಕತೆಯನ್ನು ಕಡಿಮೆ ಇರ್ತೈತಿ. ಹಿಂಗೆ ರಿಕ್ವೈರ್ಮೆಂಟ್ ತಕ್ಕಂತೆ ಪ್ರತಿಯೊಬ್ಬ ಮನುಷ್ಯಾಗ ದಿನನಿತ್ಯ ಏನು ರಿಕ್ವೈರ್ಮೆಂಟ್ ಇರ್ತೈತೆ, ಸೊ ಅದ್ರ ತಕ್ಕಂತೆ ನಾವೇನು ಮಾಡ್ತೀವಿ ಅಂದ್ರೆ ಲೋಹಗಳನ್ನು ತಯಾರಿಕೆ ಮಾಡ್ತೀವಿ. ಈ ಲೋಹಗಳನ್ನು ತಯಾರಿಕೆ ಮಾಡಬೇಕಾದ್ರೆ ಜನರಲ್ ಆಗಿ ಏನಪ್ಪ ಅಂತಂದ್ರೆ ನಾವು ಮೈನ್ಸ್ ಅನ್ನು ಉಪಯೋಗ ಮಾಡ್ತೀವಿ. ಮೈನ್ಸ್, ಈ ಮೈನ್ಸ್ ಅಂದ್ರೆ ಏನ ಅದಿರು. ಸೊ ಈ ಅದಿರು ಏನು ಮಾಡುತ್ತೆ ಅಂದ್ರೆ ನಮ್ಗೆ ಭೂಮಿ ಒಳಗಡೆ ಸಿಗ್ತೈತಿ. ಈ ಅದಿರನ್ನ ತಗೊಂಡು ನಾವೇನು ಮಾಡ್ತೀವಿ ಅಂದ್ರೆ ಸೊ ಇದನ್ನ ಹೀಟ್ ಟ್ರೀಟ್ಮೆಂಟ್
ಉಪಯೋಗಿಸಿ ಒಂದು ಯಾವುದೋ ಫಾರ್ ಎಕ್ಸಾಂಪಲ್ ಈ ಪಿಗ್ ಐರನ್ ಅಂತಕ್ಕಂಥ ಒಂದು ಏನು ಮಾಡ್ತೀವಿ, ಒಂದು ಲೋಹವನ್ನು ತಯಾರಿಕೆ ಮಾಡ್ತೀವಿ. ಈ ಪಿಗ್ ಐರನ್ ಲೋಹ ತಯಾರಿಕೆ ಮಾಡಿದಾಗ ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಜಸ್ಟ್ ಇದೊಂದು ಏನ ಕಬ್ಬಿಣದ ಅಂಶ, ಕಬ್ಬಿಣದ ಅಂಶ. ಬಟ್ ಇದರಲ್ಲಿ ಯಾವುದೇ ರೀತಿಯ ಏನಿರಂಗಿಲ್ಲ, ನಮಗೆ ಗುಣಲಕ್ಷಣಗಳನ್ನ ಸಿಗುದಿಲ್ಲ. ಈ ಗುಣಲಕ್ಷಣಗಳನ್ನ ಪಡ್ಕೋಬೇಕಾದ್ರೆ ಹಂತ ಹಂತವಾಗಿ ನಾವೇನ್ ಮಾಡ್ತೀವಿ, ಈ ಪಿಗ್ ಐರನ್ ಅನ್ನ ನೆಕ್ಸ್ಟ್ ಕಾಸ್ಟ್ ಐರನ್ ಆಮೇಲೆ ಮೈಲ್ ಸ್ಟೀಲ್ ಹಿಂಗೇನ್ ಮಾಡ್ತೀವಿ ಅಂದ್ರೆ ಪ್ಯೂರಿಫೈಡ್ ಮಾಡ್ತೀವಿ. ಹಂತ ಹಂತವಾಗಿ ನಾವೇನ್ ಮಾಡ್ತೀವಿ, ಪಿಗ್ ಐರನ್ ಅನ್ನ ನೆಕ್ಸ್ಟ್ ಪ್ಯೂರಿಫೈಡ್ ಮಾಡ್ತೀವಿ. ಪ್ಯೂರಿಫೈಡ್ ಮಾಡಿ ಸೊ ನಮಗೆ ಬೇಕಾದಾಗ ಏನ್ ಮಾಡ್ತೀವಿ, ಅದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಪ್ರಾಪರ್ಟೀಸ್ ಅನ್ನ ಏನ್ ಮಾಡ್ತೀವಿ ನಾವು ಆ ಲೋಹ ಒಳಗಡೆ ತುಂಬ್ತೀವಿ. ಈ ಲೋಹ ಒಳಗಡೆ ತುಂಬಿ ಆಮೇಲೆ ನಮಗೆ ಬೇಕಾದಂಥ ಕ್ಷೇತ್ರದ ಒಳಗಡೆ ಈ ಕೃಷಿ ಕ್ಷೇತ್ರ ಆಗ್ಬೋದು, ವಿದ್ಯುತ್ ಕ್ಷೇತ್ರ ಆಗ್ಬೋದು, ಆಟೋಮೊಬೈಲ್ ಸೆಕ್ಷನ್ ಆಗ್ಬೋದು, ಆಮೇಲೆ ಹೋಮ್ ಅಪ್ಲಯನ್ಸ್ ಆಗ್ಬೋದು. ಸೊ ಅಂತಲ್ಲಿ ಏನು ಮಾಡ್ತೀವಿ ಅಂತ ನಾವು ಬಳಕೆ ಮಾಡ್ತೀವಿ. ಸೊ ಇದೇನಪ್ಪ ಅಂದ್ರೆ ಮೆಟಲ್ಸ್ದ ಒಂದು ಜನರಲ್ ಹಿನ್ಸ್. ಆಮೇಲೆ ಈಗ ಟೆಕ್ಸ್ಟ್ ಬುಕ್ದಾಗ ಏನು ಕೊಟ್ಟಾನಂದ್ರೆ ಈಗ ಲೋಹದ ಹಿನ್ನೆಲೆ ನಾನು ಏನು ಮಾಡಿದ್ರೆ ಒಂದು ಹಿನ್ಸ್ ಹೇಳಿ. ಈ ಲೋಹಗಳ ಏನಪ್ಪ ಅಂದ್ರೆ ನಮಗೆ ಭಾಳ ಮುಖ್ಯವಾಗಿರ್ತದೆ. ಅದ್ರಾಗ ತಾಂತ್ರಿಕ ಕ್ಷೇತ್ರದಾಗ ಮುಖ್ಯವಾಗಿ ಇರಬೇಕಾದ್ರೆ ಸೊ ಅದ್ರಲ್ಲಿ ಹೆಂಗೆ ಇರ್ತಿರ್ತದೆ, ಎರಡು ಗುಣಲಕ್ಷಣಗಳಾಗ ನಾವೇನು ಮಾಡ್ತೀವಿ, ತಾಂತ್ರಿಕ ಕ್ಷೇತ್ರದಾಗ ನಾವು ಲೋಹಗಳನ್ನು ಬಳಕೆ ಮಾಡ್ತೀವಿ. ಮೊದಲನೇದಾಗಿ ಫಿಸಿಕಲ್ ಪ್ರಾಪರ್ಟಿನಾಗ, ಇನ್ನೊಂದು ಮೆಕ್ಯಾನಿಕಲ್ ಪ್ರಾಪರ್ಟಿನಾಗ. ಫಿಸಿಕಲ್ ಪ್ರಾಪರ್ಟಿ ಅಂದ್ರೆ ಭೌತಿಕ ಗುಣಲಕ್ಷಣಗಳ ಮ್ಯಾಗ, ಇನ್ನೊಂದು ತಾಂತ್ರಿಕ ಗುಣಲಕ್ಷಣಗಳ ನಾವೇನು ಮಾಡ್ತೀವಿ, ನಮ್ಮ ಲೋಹಗಳನ್ನು ಬಳಕೆ ಮಾಡ್ತೀವಿ. ಈ ಲೋಹಗಳನ್ನು ಬಳಕೆ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂದ್ರೆ ಮೈನ್ಸನ್ನು ಯೂಸ್ ಮಾಡ್ತೀವಿ. ಈ ಮೈನ್ಸನ್ನು ಯೂಸ್ ಮಾಡಿ ಸೊ ಏನು ಮಾಡ್ತೀವಿ ಅಂದ್ರೆ ಒಂದು ಯಾವುದೋ ಪಿಗ್ ಐರನ್ ರೆಡಿ ಮಾಡಿ ಆಮೇಲೆ ಹಂತ ಹಂತವಾಗಿ ಕೆಲವೊಂದು ಕಬ್ಬಿಣಗಳನ್ನು ಏನು ಮಾಡ್ತೀವಿ ನಾವು ಪ್ರೊಡಕ್ಷನ್ ಮಾಡಿ ಸೊ ಆಯಾ ಕ್ಷೇತ್ರದ ಒಳಗಡೆ ಏನು ಮಾಡ್ತೀವಿ ಅಂದ್ರೆ ನಾವು ಯುಟಿಲೈಸೇಷನ್ ಮಾಡ್ತೀವಿ. ಬಟ್ ಈ ಬುಕ್ನಾಗ ಏನು ಕೊಟ್ಟನಂದ್ರೆ ಇಟ್ ಈಸ್ ಎನ್ ಎ ಮಿನರಲ್ ವಿಚ್ ಇಸ್ ಯೂಸ್ ಇನ್ ಆಲ್ ವರ್ಕ್ಸ್ ಆಫ್ ಇಂಜಿನಿಯರಿಂಗ್. As small as the needle and as the big machine, example bridges, aeroplanes, etc., all produce out of metals. Therefore, we should have the compulsory knowledge of metals. ಇನ್ನೇನಂತಂದ್ರೆ ನಮಗೆ ಲೋಹದ ಬಗ್ಗೆ ಏನು ಬೇಕು, ಸಂಪೂರ್ಣವಾದಂಥ ಜ್ಞಾನ ಬೇಕು. ಈ ಲೋಹದ ಬಗ್ಗೆ ಜ್ಞಾನ ಇದ್ದಾಗ ಸೊ ಆಯಾ ಕ್ಷೇತ್ರದೊಳಗಡೆ ನಾವು ಏನು ಮಾಡ್ಬೋದು, ಆ ಲೋಹಗಳನ್ನು ನಾವು ಸರಿಯಾಗಿ ಬಳಕೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಒಂದು ಹೆಂಗಂತಂದ್ರೆ ಬೈಕ್ ಎಕ್ಸೆಲ್ ಅಥವಾ ರೋಡ್ ಬ್ರಿಡ್ಜ್, ಈಗ ಒಂದು ಬ್ರಿಡ್ಜ್ ಕಟ್ಟಬೇಕಾದ್ರೆ ನಾವೇನು ಮಾಡ್ತೇವೆ ಅಂದ್ರೆ ಸೊ ಅಲ್ಲಿ ಏನು ಮಾಡ್ತೇವೆ ಅಂದ್ರೆ ಒಂದು MS ರೋಡನ್ನು ಬಳಸ್ತೀವಿ. MS ರೋಡ್ ಬಳಸ್ಬೇಕಾದ್ರೆ ಅಲ್ಲಿ ಆ್ಯಕ್ಚುಲಿ ಎಷ್ಟು ವೇಟ್ ಇರ್ತೈತಿ, ಎಷ್ಟು ವೆಹಿಕಲ್ ವೇಟ್ದು ಹಾಗೆ ಹೋಗ್ತಿರ್ತಾವೆ, ಎಷ್ಟು MM ರಾಡ್ ಬಳಸಬೇಕು, ಆಮೇಲೆ ಯಾವ ಮಟೀರಿಯಲ್ ಯೂಸ್ ಮಾಡಬೇಕು. ಈ MS ಜಾಗದ ಅಲ್ಯೂಮಿನಿಯಂ ಯೂಸ್ ಮಾಡ್ರೆ ಅಥವಾ ಕಾಪರ್ ಯೂಸ್ ಮಾಡಿದ್ರೆ ಅಥವಾ ಪಿಗ್ ಐರನ್ ಯೂಸ್ ಮಾಡ್ರೆ ಸೊ ಅಲ್ಲಿ ಏನಾಗಿಲ್ಲ, ಇಡಂಗಿಲ್ಲ. ಸೊ ಅದು ಬ್ರಿಡ್ಜ್ ಏನಾಕೈತಿ, ಬಿದ್ದು ಹೋಗ್ಬಿಡ್ತೈತಿ. ಈಗ ವಿದ್ಯುತ್ ಕ್ಷೇತ್ರದಾಗ ಅಲ್ಯೂಮಿನಿಯಂ ಜಾಗದಾಗ ಅಥವಾ ಕಾಪರ್ ಜಾಗದಾಗ MS ಯೂಸ್ ಮಾಡಿದ್ರೆ ಅಲ್ಲಿ ಏನಾಗಂಗಿಲ್ಲ, ನಮಗೆ ಇಫೆಕ್ಟಿವ್ ಆಗಂಗಿಲ್ಲ. ಹಿಂಗೆ ನಮ್ಗೆ ಲೋಹಗಳ ಬಗ್ಗೆ ಸಂಪೂರ್ಣವಾದಂಥ ಜ್ಞಾನ ಇತ್ತಂದ್ರೆ ಸೊ ಆಯಾ ಕ್ಷೇತ್ರದೊಳಗಡೆ ನಾವೇನು ಮಾಡ್ತೀವಿ ಅಂದ್ರೆ ಸರಿಯಾದ ರೀತಿಯಾದಂಥ ಲೋಹಗಳನ್ನು ಏನು ಮಾಡ್ತೀವಿ ನಾವು ಬಳಕೆ ಮಾಡ್ಕೊತೀವಿ. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಮೆಟಲ್. ಲೋಹದ ಗುಣಲಕ್ಷಣಗಳು ಏನು ಮಾಡಿದಾರೆ ಅಂದ್ರೆ ಇಲ್ಲಿ ಎರಡು ರೀತಿಯಾಗಿ ಮಾಡಿದ್ದಾರೆ. ಒಂದು ಫಿಸಿಕಲ್ ಪ್ರಾಪರ್ಟೀಸ್, ಇನ್ನೊಂದು ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಈಗ ಫಿಸಿಕಲ್ ಪ್ರಾಪರ್ಟಿ ಒಳಗಡೆ ಏನು ಕೊಟ್ಟಾನ, ಫಿಸಿಕಲ್ ಪ್ರಾಪರ್ಟಿ ಒಳಗಡೆ ಫಿಸಿಕಲ್ ಪ್ರಾಪರ್ಟೀಸ್ ಒಳಗಡೆ ಮೊದಲನೇದು ಏನಪ್ಪಾ ಅಂದ್ರೆ ವೇಟ್, ಎರಡನೇದ ಕನ್ಸ್ಟ್ರಕ್ಷನ್, ಮೂರನೇದ ಕಲರ್, ನಾಲ್ಕನೇದ ಕಂಡಕ್ಟಿವಿಟಿ, ಐದನೇದ ಮ್ಯಾಗ್ನೆಟೈಸೇಷನ್. ನೆಕ್ಸ್ಟ್ ಆರನೇದ ಫ್ಯೂಸಿಬಿಲಿಟಿ.
ವೇಟ್ ಅಂದ್ರೆ ಏನು? ಈಚ್ ಮೆಟಲ್ ಹ್ಯಾಸ್ weight which is different in each metals. This is measured in kg per square centimeter. ಪ್ರತಿಯೊಂದು ವಸ್ತುಗೆ ಏನಿರ್ತದೆ ತನ್ನದೇ ಆದಂಥ ಏನಿರ್ತೈತಿ ತೂಕ ಇರ್ತೈತಿ. ಸೊ ಅದನ್ನ ಏನು ಮಾಡ್ತೇವೆ ಅಂದ್ರೆ kg per centimeter ಸ್ಕ್ವೇರ್ದಾಗ ಸ್ಕ್ವೇರ್ ಸೆಂಟಿಮೀಟರ್ ಒಳಗಡೆ ಏನು ಮಾಡ್ತೇವೆ ನಾವು ಅದನ್ನು ಮೆಜರ್ಡ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ MS ವೇಟ್ ಜಾಸ್ತಿ ಇರ್ತೈತಿ, ಇಲ್ಲಿ ಹೈ ವೇಟ್ ಇರ್ತೈತಿ, ಆಮೇಲೆ ಅಲ್ಯೂಮಿನಿಯಂ ಇರ್ತೈತಿ ವೇಟ್ಲೆಸ್ ಇರ್ತೈತಿ, ಕಡಿಮೆ ವೇಟ್ ಇರ್ತೈತಿ. ಆಮೇಲೆ ನೆಕ್ಸ್ಟ್ ಇನ್ನ ಕನ್ಸ್ಟ್ರಕ್ಷನ್ಸ್. ದ ಮೆಟಲ್ ಆರ್ ಬ್ರೋಕನ್ ಆ್ಯಂಡ್ ದೇರ್ ಕನ್ಸ್ಟ್ರಕ್ಷನ್ ಈಸ್ ಎಕ್ಸಾಮೈನ್ಡ್. ದೇ ಲುಕ್ ಡಿಫ್ರೆಂಟ್ ಫ್ರಮ್ ಒನ್ ಅನದರ್. ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಫೀಲ್ಡ್ದಾಗ ನಾವೇನು ಮಾಡ್ತೀವಿ ಅಂದ್ರೆ ಕೆಲವೊಂದು ಮಟೀರಿಯಲ್ಸನ್ನು ಯೂಸ್ ಮಾಡ್ತೀವಿ ಬೇಕಾದ. ಈಗ ಕೆಲವೊಂದು ಫೈಬ್ರಿಕೇಶನ್ಸ್ ವರ್ಕ್ ಆಗಲಿ, ಫೈಬ್ರಿಕೇಶನ್ಸ್ ವರ್ಕ್ಗಾಗಲಿ ಕೆಲವೊಂದು ಮಟೀರಿಯಲನ್ನು ನಾವೇನು ಮಾಡ್ತೀವಿ ಈ ಫಿಸಿಕಲ್ ಪ್ರಾಪರ್ಟಿ ಡಿಪೆಂಡ್ ಆಗಿ ಏನು ಮಾಡ್ತೀವಿ ನಾವು ಕನ್ಸ್ಟ್ರಕ್ಷನ್ ಒಳಗಡೆ. ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಫೈಬ್ರಿಕೇಶನ್ಸ್ ವರ್ಕ್ ಒಳಗಡೆ ನಾವೇನು ಮಾಡ್ತೀವಿ ಕೆಲವೊಂದು ಮಟೀರಿಯಲ್ಸನ್ನು ಯೂಸ್ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ಮೇನ್ಲಿ ಡಿಪೆಂಡ್ಸ್ ಅಪಾನ್ ಫೈಬ್ರಿಕೇಶನ್ಸ್. ನೆಕ್ಸ್ಟ್ ಕಲರ್. ಕಲರ್ ಆಫ್ ಈಚ್ ಮೆಟಲ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಪ್ರತಿಯೊಂದು ಏನಿರ್ತೈತಿ ಅಂದ್ರೆ ತನ್ನದೇ ಆದಂಥ ಬಣ್ಣಗಳನ್ನು ಹೊಂದಿರ್ತೈತಿ ಲೋಹಗಳು. ಯಾಕಂದ್ರೆ ಈಗ ಮೈಸ್ಟಿಲ್ ಗ್ರೇಸ್ ಇರ್ತೈತಿ, ಅಲ್ಯೂಮಿನಿಯಮ್ ವೈಟ್ ಇರ್ತೈತಿ, ಆಮೇಲೆ ಕಾಪರ ಬ್ರೌನ್ ಇದ್ದಿರ್ತೈತಿ. ಈ ರೀತಿ ಕಲರ್ ಇದ್ದಿರ್ತಾವೆ. ಇಲ್ಲ ಕಲರ್ ಆಫ್ ಈಚ್ ಮೆಟಲ್ ಈಸ್ ಡಿಫ್ರೆಂಟ್ ಫ್ರಮ್ ದ ಅದರ್. ಇಟ್ ಕ್ಯಾನ್ ಬಿ ಫೌಂಡ್ ಔಟ್ ಫ್ರಮ್ ಕಲರ್. ವಾಟ್ ಮೆಟಲ್ ಇಟ್ ಈಸ್? ಕಲರ್ ಆಫ್ ಕಾಪರ್ ಈಸ್ ರೆಡ್, ಜಿಂಕ್ ಈಸ್ ಲೈಟ್ ವೈಟ್ ಆ್ಯಂಡ್ ದ ಅಲ್ಯೂಮಿನಿಯಂ ಈಸ್ ವೈಟ್ ಇನ್ ಕಲರ್. ಈಗ ನೋಡಿ ಹೆಂಗಿರ್ತೈತಂದ್ರೆ ಕಾಪರ್ದ ಕಲರ್ ಹೆಂಗಿರ್ತೈತಿ ಅಂದ್ರೆ ರೆಡ್ ಇರ್ತಿರ್ತೈತಿ, ಆಮೇಲೆ ಜಿಂಕ್ದ ಲೈಟ್ ವೈಟ್ ಇದ್ದಿರ್ತೈತಿ, ಆಮೇಲೆ ಅಲ್ಯೂಮಿನಿಯಮ್ದ ಪ್ಯೂರ್ ವೈಟ್ ಆಗಿರ್ತೈತಿ. ಆಮೇಲೆ ಕಂಡಕ್ಟಿವಿಟಿ ಅಂದ್ರೆ ಇದೇನ ಭಾಳ ಇಂಪಾರ್ಟೆಂಟ್ ಇರ್ತಿರ್ತೈತಿ. ಇದಕ್ಕೆ ಏನಂತೇವೆ ನಾವು ಕನ್ನಡದಾಗ ವಾಹಕತೆ ಇರ್ತೈತಿ. ವಾಹಕತೆ ಅಂದ್ರೆ ಏನ? ಯಾವ ವಸ್ತುವಿನಲ್ಲಿ ವಿದ್ಯುತ್ತು ಸರಾಗವಾಗಿ ಹಾದು ಹೋಗುತ್ತದೆ ಅಂತ ವಸ್ತುವಿಗೆ ಏನಂತೀವಿ ನಾವು ವಾಹಕತೆ ಅಂತ ಹೇಳಿ ಕರಿತೀವಿ. ಅವಾಹಕತೆ ಅಂದ್ರೆ ಯಾವ ವಸ್ತುವಿನಲ್ಲಿ ವಿದ್ಯುತ್ ಸರಾಗವಾಗಿ ಹಾದು ಹೋಗುವುದಿಲ್ಲವೋ ಅದು ಅವಾಹಕತೆ. ಅಂದ್ರೆ ಕಟ್ಟಿಗೆ, ಪಟ್ಟಿಗೆ, ರಬ್ಬರ್. ಸೊ ಇವೆಲ್ಲ ನಾನ್ ಕಂಡಕ್ಟರ್. ಕಂಡಕ್ಟಿವಿಟಿ ಅಂದ್ರೆ ಇವೆಲ್ಲ ಮೆಟಲ್ಸ್ ಮ್ಯಾಕ್ಸಿಮಮ್ ಏನಿರ್ತದೆ ಅಂದ್ರೆ ಕಂಡಕ್ಟಿಂಗ್ ಇರ್ತದೆ. ದ ಮೆಟಲ್ that allows free passages of electricity and heat through them are called conductors, and the conductivity of each metal is different. ಬೇರೆ ಬೇರೆ ಏನಿರ್ತಂದ್ರೆ ಎಲೆಕ್ಟ್ರಾನ್ಸ್ ಫ್ಲೋ ಆಫ್ ಪ್ರಾಪರ್ಟೀಸ್ ಅನ್ನ ಹೊಂದಿರ್ತಾವೆ. ಈಗ ಮ್ಯಾಕ್ಸಿಮಮ್ ಏನಿರ್ತದೆ ಅಂದ್ರೆ ಎಲೆಕ್ಟ್ರಾನ್ಸ್ ಅಲ್ಯೂಮಿನಿಯಮ್ ಮತ್ತು ಕಾಪರ್. ಸೊ ಇದಕ್ಕೆ ಜಾಸ್ತಿ, ಯಾಕಂದ್ರೆ ಹೀಟ್ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಿರ್ತೈತಿ ಅಲ್ಯೂಮಿನಿಯಮ್ಗೆ. ಆಮೇಲೆ ಆಸ್ ವೆಲ್ ಆಸ್ ಕಾಪರ್ಗೂ ಏನಿರ್ತೈತಿ ಹೀಟ್ ರೆಸಿಸ್ಟೆನ್ಸ್ ಜಾಸ್ತಿ ಇರ್ತೈತಿ. ಅಲ್ಲಿ ಎಲೆಕ್ಟ್ರಾನ್ ಫ್ಲೋ ಮಾಡಿ ಆ ಹೀಟ್ಗೆ ತಡ್ಕೋಬೇಕು, ಅಷ್ಟು ಹೀಟ್ಗೆ ತಡ್ಕೋಬೇಕು. ಬಟ್ ಅದೇ ಅಲ್ಯೂಮಿನಿಯಮ್ ಮತ್ತು ಕಾಪರ್ ಜಾಗದಾಗ ಬೇರೆ ಮಟೀರಿಯಲ್ ಯೂಸ್ ಮಾಡಿದ್ರೆ ಸೊ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಆಗ್ತಿರ್ತೈತಿ. ಬಟ್ ಕೆಲವೊಂದು ಎಲೆಕ್ಟ್ರಾನಿಕ್ಸ್ ಕೆಲವೊಂದು ಹೀಟ್ಗೆ ಕೆಲವೊಂದು ಮಟೀರಿಯಲ್ ಎಕ್ಸ್ಚೇಂಜ್ ಆಗಂಗಿಲ್ಲ. ಈ ರೀತಿ ನಾವೇನು ಮಾಡ್ತೀವಿ ಅಂದ್ರೆ ಕಲರ್ ಆಗಲಿ ಅಥವಾ ಕಂಡಕ್ಟಿವಿಟಿ ಮ್ಯಾಗ ಏನು ಮಾಡ್ತೀವಿ ನಾವು ಭೌತಿಕ ಗುಣಲಕ್ಷಣಗಳನ್ನು, ಆ ಲೋಹದ ಭೌತಿಕ ಗುಣಲಕ್ಷಣಗಳನ್ನ ನಾವೇನು ಮಾಡ್ತೀವಿ ಮೇಜರ್ ಮಾಡ್ತೀವಿ. ಇನ್ನು ಮ್ಯಾಗ್ನೆಟೈಸೇಷನ್. It is the property of metal by which the metal become a magnet. Each metal has different magnetize. It is not necessary that each metal should have this property. ಇಲ್ಲಿ ಅಯಸ್ಕಾಂತತೆ, ಮ್ಯಾಗ್ನೆಟೈಸೇಷನ್ ಅಂದರೆ ಅಯಸ್ಕಾಂತತೆ ಅಂಥೇಳಿ ನಾವು ಕರಿತೀವಿ. ಇಲ್ಲಿ ಫ್ಯೂಸಿಬಿಲಿಟಿ ಅಂದ್ರೆ ಕರಗುವ ಸಾಂದ್ರತೆ. ಫ್ಯೂಸಿಬಿಲಿಟಿ ಅಂದ್ರೆ ಏನ? ಕರಗುವ ಸಾಂದ್ರತೆ. ಕೆಲವೊಂದು ಏನಿರುತ್ತೆ ಅಂದ್ರೆ ನಾವು ಕೆಲವೊಂದು ಮಟೀರಿಯಲ್ ಯೂಸ್ ಮಾಡಿದ ನಂತರ ಅದನ್ನು ಸ್ಕ್ರ್ಯಾಪ್ ಮಾಡ್ತೀವಿ ಅಥವಾ ಅದನ್ನು ಮೆಲ್ಟ್ ಮಾಡ್ತೀವಿ. ಸೊ ಅದನ್ನು ಹೆಂಗೈತೆ ಅಂದ್ರೆ ಪ್ರತಿಯೊಂದು ಮಟೀರಿಯಲ್ ಏನಿರುತ್ತೆ ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರ್ತದೆ. ಅಂದ್ರೆ ಕರಗುವ ಸಾಂದ್ರತೆ ಬಿಂದುಗಳು ಏನಿರ್ತಾವೆ ವೇರಿಯೇಷನ್ಸ್ ಇದ್ದಿರ್ತಾವೆ. ದಿಸ್ ಪ್ರಾಪರ್ಟಿ ಬೈ ವಿಚ್ ಎ ಮೆಟಲ್ ಟರ್ನ್ ಇಂಟು ಎ ಲಿಕ್ವಿಡ್ ಆಫ್ಟರ್ ಬೀಯಿಂಗ್ ಹೀಟೆಡ್ ಟು ದ ಸರ್ಟನ್ ಟೆಂಪರೇಚರ್. ದಿಸ್ ಈಸ್ ಕಾಲ್ಡ್ ಫ್ಯೂಸಿಬಿಲಿಟಿ. This metal has different melting points. The temperature at which the metal turns into liquid is called melting point. ಏನಿರ್ತಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನ? ಕರಗುವ ಬಿಂದು. ಯಾಕಂದ್ರೆ ಪ್ರತಿಯೊಂದು ಲೋಹದ ಏನಿರ್ತೈತಿ ಸಾಮರ್ಥ್ಯಗಳು ಏನಿರ್ತಾವೆ ಬೇರೆ ಬೇರೆ ಆಗಿರ್ತವೆ. ಪ್ರತಿಯೊಂದು ಲೋಹದ
ಕರಗುವ ಸಾಂದ್ರತೆ ಏನಿರ್ತೈತೆ ಅಂದ್ರೆ ಬೇರೆ ಬೇರೆ ಆಗಿರ್ತೈತಿ. ಯಾಕಂದ್ರೆ ಸೊ ಕರಗುವ ಸಾಂದ್ರತೆ ಮ್ಯಾಗ ಏನು ಮಾಡ್ತೀವಿ ಅಂದ್ರೆ ಕೆಲವೊಂದು ಫೀಲ್ಡ್ ಒಳಗಡೆ ಕೆಲವೊಂದು ಕ್ಷೇತ್ರ ಒಳಗಡೆ ಆಯಾ ಮಟೀರಿಯಲ್ ಅನ್ನು ನಾವು ಏನು ಮಾಡ್ತೀವಿ ಆಯ್ದುಕೊಂಡು ಏನು ಮಾಡ್ತೀವಿ ಅಂದ್ರೆ ಬಳಕೆ ಮಾಡ್ತೀವಿ. ಇದು ಫ್ಯೂಸಿಬಿಲಿಟಿ ಅಂತ ಹೇಳ್ತೀವಿ. ಲೋಹದ ಭೌತಿಕ ಗುಣಲಕ್ಷಣಗಳನ್ನು ನಾವೇನು ಮಾಡ್ತೀವಿ 6 ವಿಧಾನದಾಗ ಏನು ಮಾಡ್ತೀವಿ ನಾವು ಇದನ್ನ ಡಿವೈಡೇಷನ್ಸ್ ಮಾಡ್ತೀವಿ. ಸೊ ಹೆಂಗಪ್ಪ ಅಂದ್ರೆ ಆ ಲೋಹದ ತೂಕದ ಮ್ಯಾಗ ಆ ಲೋಹವನ್ನು ಯಾವ ರೀತಿ ನಾವು ಫ್ಯಾಬ್ರಿಕೇಟ್ ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಕನ್ಸ್ಟ್ರಕ್ಷನ್. ಆ್ಯಂಡ್ ಥರ್ಡ್ ಒನ್ ಈಸ್ ಆ ಲೋಹದ ಬಣ್ಣದ ಮ್ಯಾಗ. ಆಮೇಲೆ ಫೋರ್ತ್ ಒನ್ ಈಸ್ ಆ ಲೋಹದ ವಾಹಕತೆ ಮ್ಯಾಗ. ಆಮೇಲೆ ಫಿಫ್ತ್ ಒನ್ ಈಸ್ ಆ ಲೋಹದ ಮ್ಯಾಗ್ನೆಟೈಸೇಷನ್ಸ್ ಮ್ಯಾಗ. ಆಮೇಲೆ ಸಿಕ್ಸ್ತ್ ಒನ್ ಈಸ್ ಆ ಲೋಹದ ಫ್ಯೂಸಿಬಿಲಿಟಿ ಅಂದ್ರೆ ಕರಗುವ ಬಿಂದುವಿನ ಮ್ಯಾಗ ಏನು ಮಾಡ್ತೀವಿ ನಾವು ಆ ಲೋಹದ ಭೌತಿಕ ಗುಣಲಕ್ಷಣಗಳನ್ನು ನಾವು ಏನು ಮಾಡ್ತೀವಿ ಮೆಜರ್ಮೆಂಟ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ತಾಂತ್ರಿಕ ಗುಣಲಕ್ಷಣಗಳು. ಲೋಹದ ತಾಂತ್ರಿಕ ಅಂದ್ರೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ಸ್ ಅಂತ ಕರಿತೀವಿ. ಯಾವ ರೀತಿ ಇರ್ತೈತಿ? ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ಸ್. ಇನ್ನೇನು ಕೊಟ್ಟಾನಂದ್ರೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ ಎ ಮಟೀರಿಯಲ್ ಸಬ್ಜೆಕ್ಟೆಡ್ ಟು ಆನ್ ಎಕ್ಸ್ಟರ್ನಲ್ ಲೋಡ್ any either held and deformed to break depending on the magnitude of the load and the nature of material. These effects are described in terms of the following. ಈಗ ತಾಂತ್ರಿಕ ಗುಣಲಕ್ಷಣಗಳನ್ನು ನಾವು ಹೆಂಗೆ ಮಾಡ್ತೀವಿ ಅಂದ್ರೆ ಇದನ್ನ ಏನು ಮಾಡ್ತೀವಿ ಅಂದ್ರೆ ನಾವು ಒಂದು ಲೋಹವನ್ನು ಪ್ಯೂರಿಫೈಡ್ ಮಾಡ್ತೀವಿ ಅಥವಾ ಒಂದು ಲೋಹವನ್ನು ರಿಕ್ವೈರ್ಮೆಂಟ್ ತಕ್ಕಂತೆ ನಾವೇನು ಮಾಡ್ತೀವಿ ಅಂದ್ರೆ ಪ್ರೊಡಕ್ಷನ್ ಮಾಡ್ತೀವಿ, ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಈಗ ಆಟೋಮೊಬೈಲ್ ಸೆಕ್ಷನ್ ಆಗ್ಬೋದು, ಎಲೆಕ್ಟ್ರಿಕಲ್ ಸೆಕ್ಷನ್ ಆಗ್ಬೋದು, ಅಥವಾ ಅಗ್ರಿಕಲ್ಚರ್ ಸೆಕ್ಷನ್ ಆಗ್ಬೋದು, ಅಥವಾ ಹೋಮ್ ಅಪ್ಲಯನ್ಸ್ ಆಗ್ಬೋದು. ನಮಗೆ ಯಾವ ರೀತಿ ಮಟೀರಿಯಲ್ ಬೇಕು, ಆ ಮಟೀರಿಯಲ್ ಎಲ್ಲಿ ಬಳಕೆ ಮಾಡ್ತೀವಿ, ಆ ಮಟೀರಿಯಲ್ ಮ್ಯಾಗ ಎಷ್ಟು ಲೋಡ್ ಬೀಳ್ತೈತಿ, ಆ ಮಟೀರಿಯಲ್ ಮ್ಯಾಗ ಲೋಡ್ ಬಿದ್ದ ಬಳಿಕ ಸೊ ಆ ಮಟೀರಿಯಲ್ ಯಾವ ರೀತಿ ತಡ್ಕೋಬೇಕು, ಇನ್ ಕೇಸ್ ಅದು ಬ್ರೇಕ್ ಆಗಬಾರ್ದು ಅನ್ನೋ ಒಂದು ನಿಟ್ಟಿನೊಳಗಡೆ ಏನು ಮಾಡ್ತೀವಿ ಅಂದ್ರೆ ನಾವು ಆ ಲೋಹಗಳನ್ನು ತಯಾರಿಕೆ ಮಾಡ್ತೀವಿ. ಲೋಹಗಳನ್ನು ತಯಾರಿಕೆ ಮಾಡಿ ಸೊ ಅವಕ್ಕೆ ಏನು ಮಾಡ್ತೀವಿ ಅಂದ್ರೆ ಆಯಾ ಇದನ್ನ ಐಡೆಂಟಿಫಿಕೇಶನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಆಟೋಮೊಬೈಲ್ ಸೆಕ್ಷನ್ ಒಂದು ಟೂ ವೀಲರ್ದ ವೇಟ್ ಎಷ್ಟು ಇರ್ತೈತಿ? 100 kg ಅಥವಾ 98 kg ಒಂದು ಟೂ ವೀಲರ್ ವೇಟ್ ಇರ್ತದೆ. ಆಮೇಲೆ ಸೊ ಅದಕ್ಕೆ ಏನಿರ್ತಂದ್ರೆ ಎಕ್ಸಲ್ಸ್ ಇದ್ದಿರ್ತಾವೆ. ಉದಾಹರಣೆ ಹೇಳ್ತಂದ್ರೆ ಈಗ ಫ್ರಂಟ್ ಎಕ್ಸಲ್ಸ್ ಇದ್ದಿರ್ತಾವೆ. ಆಮೇಲೆ ಟೂ ವೀಲರ್ ಮ್ಯಾಗ ಪ್ಯಾಸೆಂಜರ್ ಎಷ್ಟು ಜನ ಇರ್ತಾರೋ? 2 ಜನ ಪ್ಯಾಸೆಂಜರ್ ಇದ್ದಿರ್ತಾರೆ, ಹೌದಾ? ಈಗ ಒಂದು ಎಕ್ಸೆಲ್ ಇದ್ದಿರ್ತೈತೆ. ಎಕ್ಸೆಲ್ ಯಾವ ರೀತಿ ನಾವು ರೆಡಿ ಮಾಡಬೇಕು ಅನ್ನೋದನ್ನು ಹೇಳ್ತಾನೆ. ಈಗ ಒಂದು ಟೂ ವೀಲರ್ದು ವೇಟ 100 kg. ಆ ಟೂ ವೀಲರ್ ಮ್ಯಾಗ 2 ಪ್ಯಾಸೆಂಜರ, ಕನಿಷ್ಠ ಒಂದು ಪ್ಯಾಸೆಂಜರ್ದು ವೇಟ 70 ಅಥವಾ 70 + 70 ಎಷ್ಟಾಯಿತು? 140, ಹೌದಾ? 140 ವೇಟ್. ಆಮೇಲೆ ಬೈಕ್ ವೇಟ್ ಎಷ್ಟು? 100. ಟೋಟಲ್ ಎಷ್ಟಾಯಿತು? 240 kg, ಹೌದಾ? 240 kg ಟೋಟಲ್ ಇದೇನದ ಲೋಡ್ ಇದೆ. 240 kg ಏನದ ಲೋಡ್. ಈ ಲೋಡ ತಗೊಂಡ 80 ಸ್ಪೀಡ್. ಟೂ ವೀಲರ್ ಏನು ಹೊಟ್ಟಿರ್ತೈತಿ? 80 ಸ್ಪೀಡ್ ಹೊಟ್ಟಿರ್ತೈತಿ. ಸೊ ಸಡನ್ ಆಗಿ ನಾವು ಏನು ಮಾಡ್ತೀವಿ ಅಂದ್ರೆ 80 ಸ್ಪೀಡ್ ಹೋಗ್ಬೇಕಾದ್ರೆ ಒಂದು ರೋಡ್ ಬ್ರೇಕರ್ ಬರ್ತೈತಿ, ಅಲ್ಲಿ ಬ್ರೇಕ್ ಅಪ್ಲೈ ಮಾಡ್ತೀವಿ. ಬ್ರೇಕ್ ಅಪ್ಲೈ ಮಾಡಿದಾಗ ಈ ರೋಡ್ ಬ್ರೇಕ್ ಏನಾಗ್ತೈತಿ? ಅದ ಹಾರ್ತೈತಿ. ಇಲ್ಲಿ ಏನಾಗ್ತೈತೆ ಅಂದ್ರೆ 240 ಸ್ಪೀಡ್, 240 ಲೋಡ ಪ್ಲಸ್ ಬ್ರೇಕ್ ಅಪ್ಲೈಡ್ ಲೋಡ ಪ್ಲಸ್ ರೋಡ್ ಬ್ರೇಕರ್ ಲೋಡ. ಸೊ ಇವೆಲ್ಲ ಏನಾಗ್ಬೇಕಂದ್ರೆ ಅದ ತಡ್ಕೋಬೇಕು. ಯಾವ್ದ? ಎಕ್ಸೆಲ್ ತಡ್ಕೊಂಡಾಗ ಅದೇ ಏನಾಕೈತಂದ್ರೆ ಇಷ್ಟೆಲ್ಲ ನೋಡಕ್ಕೆ ಅದು ವಿತ್ಸ್ಟ್ಯಾಂಡ್ ಆಗಿ ನಿಂತಂದ್ರೆ ಸೊ ಅದ ಏನಾಕೈತಂದ್ರೆ ಸಕ್ಸಸ್ ಆಗ್ತದೆ. ಇನ್ ಕೇಸ್ ಅದು ಎಕ್ಸೆಲ್ ಬ್ರೇಕ್ ಆಯ್ತಂದ್ರೆ ಸೊ ನಿಮ್ದು ಏನಿರ್ತೈತಿ ಅಂದ್ರೆ ಅದ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರ್ತೈತಿ. ಇಲ್ಲ ಆಯ್ತಂದ್ರೆ ಸೊ ಮೆಟಲ್ಸ್ ಡಿಫೆಕ್ಟ್ ಆಗಿರ್ತೈತಿ, ಆಯ್ತಾ? ಸೊ ಇದೇ ರೀತಿ ನಾವೇನು ಮಾಡ್ತೀವಿ ಅಂದ್ರೆ ಇವನ್ ಅಗ್ರಿಕಲ್ಚರ್ ಆಗ್ಬೋದು, ಅಥವಾ ಎಲೆಕ್ಟ್ರಿಕಲ್ ಆಗ್ಬೋದು, ಅಥವಾ ಹೋಮ್ ಅಪ್ಲಯನ್ಸಸ್ ಆಗ್ಬೋದು. ಎಲ್ಲ ಕ್ಷೇತ್ರದಾಗ ಹೆಂಗಿರ್ತೈತೆ ಅಂದ್ರೆ ಕೆಲವೊಂದು ಲೋಡುಗಳು ಹೆಂಗೆ ಬೀಳ್ತಿರ್ತಾವಲ್ಲ
ಆ ಲೋಹಗಳ ತಕ್ಕಂತೆ ನಾವು ಏನು ಮಾಡ್ತೀವಿ ಅಂದ್ರೆ ಆಯಾ ಕ್ಷೇತ್ರದಾಗ ಏನು ಮಾಡ್ತೀವಿ ಲೋಹಗಳನ್ನು ತಯಾರಿಕೆ ಮಾಡಿ ಅದರ ಬಳಕೆ ಮಾಡ್ತೀವಿ. ಈಗ ಆಟೋಮೊಬೈಲ್ ಸೆಕ್ಷನ್ ಮ್ಯಾಕ್ಸಿಮಮ್ ಅಲ್ಯೂಮಿನಿಯಮ್ಸ್ ಯೂಸ್ ಮಾಡ್ತೀವಿ, MS ಯೂಸ್ ಮಾಡ್ತೀವಿ, ಆಮೇಲೆ ಹೈ ಸ್ಪೀಡ್ ಸ್ಟೀಲ್ಸ್ ಸಲಹೆ ಮಾಡ್ತೀವಿ. ಅಲ್ಲೇನಂತಂದ್ರೆ ಹೀಟ್ ಜನ್ರೇಷನ್ ಜಾಸ್ತಿ ಇರ್ತೈತಿ ಅಲ್ಯೂಮಿನಿಯಮ್ದಾಗ, ಯಾಕೆ ಇಂಜನ್ ಪಾರ್ಟ್ಸ್ ಒಳಗಡೆ ಆ ಹೀಟ್ಗೆ ಏನಾಗ್ಬೋದು, ಮೆಲ್ಟ್ ಆಗ್ಬೋದು, ಲೋಹಗಳೇನಾಗ್ಬೋದು ಮೆಲ್ಟ್ ಆಗಬಾರ್ದು. ಸೊ ಹಾಗೆಲ್ಲ ನಾವೇನು ಮಾಡ್ತೀವಿ, ಸರೌಂಡಿಂಗ್ ಸ್ಟಡಿ ಮಾಡಿ ಏನು ಮಾಡ್ತೀವಿ ಅಂದ್ರೆ ನಾವು ಪ್ರೊಡಕ್ಷನನ್ನು ಮಾಡ್ತೀವಿ. ಇಲ್ಲಿ ಮ್ಯಾಕ್ಸಿಮಮ್ ಏನು ಕೊಟ್ಟನಪ್ಪ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಒಳಗಡೆ ಏನು ಕೊಟ್ಟಾನ, ಯಾವ್ಯಾವ ಇದಾವು, ಆಮೇಲೆ ಆ ರೀತಿ ನಾವು ಯಾವ ರೀತಿ ಪ್ರೊಡಕ್ಷನ್ ಮಾಡ್ತೀವಿ. ಮೊದಲನೇದು ಏನಪ್ಪಾ ಅಂದ್ರೆ ಇಲಾಸ್ಟಿಸಿಟಿ ಐತೆ ಮೆಕ್ಯಾನಿಕಲ್ ಪ್ರಾಪರ್ಟಿ ಒಳಗಡೆ, ಇಲಾಸ್ಟಿಸಿಟಿ. ಆಮೇಲೆ ಎರಡನೇದ ಪ್ಲಾಸ್ಟಿಸಿಟಿ. ಆಮೇಲೆ ಮೂರನೇದ ಡಕ್ಟೈಲ್. ಆಮೇಲೆ ನಾಲ್ಕನೇದ ಬ್ರಿಟಲ್ನೆಸ್. ಐದನೇದ ಟಫ್ನೆಸ್. ಆರನೇದು